ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅಂಥದ್ದೊಂದು ಸ್ನ್ಯಾಕ್ಸು. ಅದೇನಂತಂದರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರ್ಬೋದು. ಹೂಕೋಸು ತೊಗೊಂಡಿದ್ದೀನಿ. ಇದರಲ್ಲಿ ಏನು ಮಾಡೋಕ್ಕೆ ಚಾನ್ಸ್ ಇರುತ್ತೆ ಹೇಳಿ, ಗೋಬಿ ಮಂಚೂರಿ ಅಲ್ವಾ. ಸೊ ನಾನು ಅದರಲ್ಲಿ ನಾನು ಡ್ರೈ ಗೋಬಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಹೆಲ್ತ್ಗೆ ಒಳ್ಳೆಯದಾಗಂಥರದ್ದು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಇದರಲ್ಲಿ ಮೈದಾ ಆಗಲಿ, ಕಾರ್ನ್ಫ್ಲೋರ್ ಆಗಲಿ, ಸೋಡಾ ಆಗಲಿ, ಯಾವುದು ವಿನೆಗರ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಬರೀ 3 ಪ್ರಾಡಕ್ಟ್, 3 ಅಷ್ಟೇ ಐಟಮ್ಸ್. ಅದು ಏನೇನಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಹೂಕೋಸು ತೊಗೊಂಡಿದ್ದೀನಿ. ಎರಡನೇದಾಗಿ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ನೀವು ಯಾವ ಥರ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಮೆಣಸು ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ. ಇದು ಹಾಕೋದು ಏನಕ್ಕೆ ಅಂತಂದರೆ ಜೀರಿಗೆ ಪುಡಿ ಫ್ಲೇವರ್ ಚೆನ್ನಾಗಿ ಬರ್ತದೆ. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ಇದು ಟ್ಯಾಂಗಿನೆಸ್ ಕೊಟ್ಟಷ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತು ಮೆಣಸಿನ್ಕಾಯಿ ಪುಡಿ ಖಾರಕ್ಕೆ ಮೆಣಸು ಪುಡಿನೂ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಾಕ್ಕೊತೀನಿ. ಎರಡು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟೇ ಬೇಕಾಗಿರೋ ಸ್ನೇಹಿತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಕ್ಕೆ. ಇದಕ್ಕೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಇಷ್ಟು. ಇದನ್ನು ಫಸ್ಟಿಗೆ ಏನು ಮಾಡೋಣ ಅಂತಂದರೆ, ಈ ಹೂಕೋಸಲ್ಲಿ ಸಣ್ಣ ಹುಳ ಇರುತ್ತೆ. ಸೊ ಅದಕ್ಕೆ ನಾವು ಈ ಹೂಕೋಸಲ್ಲಿ ಏನೇ ಐಟಮ್ಸ್ ಮಾಡಬೇಕು ಅಂತಂದ್ರೆ ಮೊದಲು ನಾವು ಇದನ್ನು ಒಂದು ಬಿಸಿನೀರಿಗೆ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದು ನೀರು ಬಿಸಿ ಆಗೋಕ್ಕೂ ಮುಂಚೆ ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಯಾಕಂದರೆ ಹೂಕೋಸಲ್ಲಿರೋ ಸಣ್ಣ ಹುಳ ಇರುತ್ತಲ್ಲ, ನಮ್ಮ ಕಣ್ಣು ಕಾಣದೇ ಇರೋಂಥ ಹುಳ, ಆ ಹುಳ ಎಲ್ಲ ಈ ಉಪ್ಪು ಮತ್ತು ಅರಿಶಿನ ಹಾಕಿದಾಗ ಬಂದುಬಿಡುತ್ತೆ. ಸೊ ಆವಾಗ ಅದನ್ನು ಯೂಸ್ ಮಾಡ್ಬೋದು ನಾವು. ಅದಕ್ಕೋಸ್ಕರ ನೀವು ಕಾಲಿಫ್ಲವರ್ ಯೂಸ್ ಮಾಡೋಕ್ಕೂ ಮುಂಚೆ ಈ ಥರ ಮಾಡಿ ಬಿಸಿನೀರನ್ನ ಕಾಯಿಸ್ಕೊಂಡು 1-2 ಹರಳು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ, ಈಗ ನೀರು ಇದು ಕುದ್ದ ಮೇಲೆ ಇದಕ್ಕೆ ನಾವು ಹೂಕೋಸು ಹಾಕೋಣ. ನೀರು ಕಾಯ್ತಾ ಇದೆ. ಈಗ ಇದಕ್ಕೆ ನಾನು ತೊಗೊಂಡಿರೋ ಹೂಕೋಸು ಹಾಕೋತಾ ಇದ್ದೀನಿ. ಈಗ ಥರ ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಹೂಕೋಸಲ್ಲಿರೋ ಹುಳ ಎಲ್ಲ ಬೇಗ ಬಿಟ್ಬಿಡುತ್ತೆ. ಈಗ ನಾನು ಎಷ್ಟು ಹೂಕೋಸು ತೊಗೊಂಡಿದ್ದೀನಿ ಅದನ್ನು ಅಷ್ಟು ಹಾಕ್ತಾಯಿದ್ದೀನಿ. 1-2 ನಿಮಿಷ ಕುದಿಸ್ಕೊಳ್ಳಿ. ಈಗ ಬಿಸಿನೀರಿಗೆ ಹಾಕಿ ಬಿಟ್ಬಿಟ್ರೆ ಅದು ಬೇಗ ಹುಳ ಬಿಡಲ್ಲ. ನೀರಲ್ಲಿ ಕುದ್ದಿದ್ರೆ 1-2 ನಿಮಿಷ ಕುದ್ದಿದ್ರೆ ಆ ಹುಳ ಎಲ್ಲ ಬೇಗ ಬಂದುಬಿಡುತ್ತೆ. ಈಗ ಎಲ್ಲ ಹಾಕಿದ್ದೀನಿ. ಹಾಕಿ ಒಂದು ಅರ್ಧ ಪ್ಲೇಟ್ ಮುಚ್ಕೊಳ್ಳೋಣ. ಈ ಥರ ಮುಚ್ಕೊಂಡಾಗ ಬೇಗ ಬಿಸಿಯಾಗಿ ಹುಳ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಇದು ಒಂದು 10 ನಿಮಿಷ ಚೆನ್ನಾಗಿ ಇದಾಗಿದೆ. ನೀರಲ್ಲಿ ಅರಿಶಿನ ಉಪ್ಪು ಹಾಕಿದ್ನಲ್ಲ, ಅದೆಲ್ಲ ನೀಟಾಗಿ ಸ್ವಲ್ಪ ಲೈಟಾಗಿ ಬೆಂದಿದೆ. ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದಾಗೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಹಾಗೆ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಅದೇನು ತೊಗೊಂಡಿದ್ದು ಅದು ಎರಡೂ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮೆಣಸು ಹಾಕೊತೀನಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸು ಪುಡಿ. ಯಾಕಂದರೆ ಮೆಣಸಿನ್ಕಾಯಿ ಪುಡಿನೂ ಹಾಕಿದ್ದೀನಿ, ಸೊ ಮೆಣಸು ಪುಡಿನೂ ಹಾಕ್ತಾಯಿದ್ದೀನಲ್ವ. ಸೊ ಅದಕ್ಕೋಸ್ಕರ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ಇಷ್ಟ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ. 3 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲ ಅನ್ನೋರು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. 2 ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಬ್ಯಾಟರ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ರೆಡಿಯಾಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ಬೋದು. ಬಜ್ಜಿಗೆ ಯಾವ ಥರ ರೆಡಿ ಮಾಡ್ಕೊತೀವೋ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಬೇಯಿಸ್ಕೊಂಡಿದ್ದು ಹೂಕೋಸು ತೊಗೊಂಡಿದ್ದೀನಲ್ಲ, ಅದನ್ನು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಆಗಲೇ. ಅದಕ್ಕೆ ಒಂದೊಂದಾಗಿ ಎಣ್ಣೆ ಬಿಡ್ತೀನಿ. ನೀವು ಅಷ್ಟೇ ಮೊದಲು ಒಂದು ಚಿಕ್ಕದಾಗಿ ಕಾದಿದೆ ಅಂತ ಗೊತ್ತಾಗೋಕ್ಕೆ ಒಂದು ಚಿಕ್ಕದಾಗಿ ಒಂದು ಸಣ್ಣ ಪೀಸ್ ಬಿಟ್ಕೊಂಡು ಕಾದಿದೆ ಅಂತ ಆದಮೇಲೆ ಒಂದೊಂದಾಗಿ ಹಾಕಿ. ಈಗ ನಾನು ಎಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿರೋದನ್ನೆಲ್ಲನೂ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಸೀದೋಗ್ಬಿಡುತ್ತೆ ಹಾಕಿದ ತಕ್ಷಣವೇ ಕಡಲೆ ಹಸಿಟ್ಟು. ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಹಾಗೆ ತಿರುಗಿಸ್ಕೊಳ್ಳಿ. ಚಿಕ್ಕದ್ರಲ್ಲಿ ನೀಟಾಗಿ ತಿರುಗಿಸ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು.
ಈಗ ನೀವು ನೋಡ್ತಾ ಇರ್ಬೋದು ಗೋಬಿ ರೆಡಿಯಾಗಿದೆ. ನಾನು ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಪುದೀನ ಚಟ್ನಿ ಮಾಡ್ಕೊಂಡು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಇನ್ನೊಂದಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದನ್ನು ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಯಾವುದೇ ಮೈದಾ ಆಗಲಿ ಬೇರೆ ಏನೂ ಆರ್ಟಿಫಿಷಿಯಲ್ ಆಗಿ ಏನೂ ಹಾಕಿಲ್ಲ.